ಸಿನಿಮಾ ನೋಡಿದ್ರ? ಇಲ್ಲ, ನೋಡಿಲ್ಲ, ನೋಡ್ತೀನಿ ಇವಾಗ. ನಮಗೆ ಬರೀ ದರ್ಶನ್ ಅಣ್ಣಂದು ಸಿನಿಮಾ ರಿಲೀಸ್ ಆಗಿದೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಅಲ್ಲ, ಅವ್ರಿಗೆ ಯಾವತ್ತು ಪಿಕ್ಚರ್ ರಿಲೀಸ್ ಆದ್ರೂ, ಯಾವುದೇ ಮೂವಿ ಆದ್ರೂ ಎಲ್ಲರೂ ಫ್ಯಾನ್ಸ್ ಎಲ್ಲ ಹಂಗೆ ಸಪೋರ್ಟ್ ಮಾಡ್ತಾರೆ. ಯಜಮಾನ್ರು ಯಾವತ್ತಿದ್ರು ಸೆಲೆಬ್ರಿಟಿಗಳು ಅಂತಾರೆ, ಅದನ್ನಂತೂ ಪಕ್ಕ. ಅದು ಎರಡು ಮಾತಿಲ್ಲ. ಯಾವಾಗಲೂ ಈಗ ನಮ್ಮ ಸಾರಥಿ ಮಾಡಿದಾಗಲೂ ಅಷ್ಟೇ, ಅವಾಗ ಸಾಹೇಬ್ರು ಇಲ್ಲ, ಒಳಗಡೆ ಇದ್ರು, ಅವತ್ತೂ ಕೆಲ್ಸಕೊಟ್ಟವ್ರ ಪಿಕ್ಚರು. ಇವತ್ತೂ ಹಂಗೇನೆ ಎಲ್ಲರೂ. ಅದಕ್ಕಿಂತ ಸಾರಥಿಗೆ ಏನ್ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಥಿಯೇಟರ್ ಎಲ್ಲ ಹುಡುಗರು ನಮ್ಮ ಫ್ಯಾನ್ಸ್ ಏನಿದ್ದಾರೆ, ದರ್ಶನ ಅಭಿಮಾನಿಗಳು ಯಾರನ್ನು ಕೈ ಬಿಟ್ಟಿಲ್ಲ, ಮಾಡ್ತಾ ಇದಾರೆ, ಎಲ್ಲ ಸಪೋರ್ಟ್ ಮಾಡ್ತಾ ಇದಾರೆ. ನಾವು ಹಂಗೆ ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಅವ್ರ ಜೊತೆ ಇದ್ದೀವಿ ನಾವು ಒಂದು 15-16 ವರ್ಷದಿಂದ ಅವ್ರ ಜೊತೆ ಇದ್ದೀವಿ. ಹಂಗಾಗಿ ನಮ್ಗೆ ಅವ್ರದ್ದು ಅಂದ್ರೆ ಅವ್ರ ಅನ್ನ ತಿಂದಿದ್ದೀವಿ. ಹಂಗಾಗಿ ನಾವೆಲ್ಲ ಥಿಯೇಟರ್ ಇರ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ಎಲ್ಲೇ ಯಾವುದೇ ಇದ್ರು ಎಲ್ಲ ತಾಲೂಕುಗಳು ನಮ್ಮ ಹುಡುಗರು ಎಲ್ಲ ಸಪೋರ್ಟ್ ಮಾಡ್ತಾರೆ. ಅವತ್ತಿಂದ ಹಂಗೆ ನಡ್ಸ್ಕೊಂಡ್ ಬಂದಿದ್ವಿ. ಇವತ್ತು ಹಂಗೆ ಗೆಲ್ಲಿಸ್ತಾರೆ ಅಂತ ಹೇಳ್ಬಿಟ್ಟು ಭಾವನೆ ಇದೆ. ಎಲ್ಲರೂ ಪಿಕ್ಚರ್ ನೋಡ್ಲಿ, ಎಲ್ಲ ಹಾರೈಸ್ಲಿ, ಆಯಪ್ಪನು ಬರ್ಲಿ ಜಲ್ದಿ ಅಂತ ನಾವು ಅದು ಅಪೇಕ್ಷೆ ಮಾಡ್ತೀವಿ. ಅಲ್ಲ, ನಾ ಹೇಳೋದು ಈ ಸತಿ ಎಲ್ಲದಕ್ಕಿಂತ ನಾವು ಹೇಳೋದಕ್ಕಿಂತ ನಮ್ಮ ಫ್ಯಾನ್ಸ್ಗಳು ಎಲ್ಲರೂ ಒಂದೊಂದು ಬ್ಯಾನರ್ ಪ್ರಿಂಟ್ ಮಾಡಬೇಕಾಗ್ಲಿ, ಒಂದು ಹಾರ ಹಾಕ್ಸ್ಬೇಕಾಗ್ಲಿ, ಯಾರು ಹಿಂದೆ ಮುಂದೆ ನೋಡಲ್ಲ. ಅವರು ಯಜಮಾನ್ರ ಜೊತೆ ಯಾರ್ಯಾರು ಇರ್ತಾರೆ. ಈಗ ನೋಡಿ, ನಮ್ಮ ಬಂಡಿಕಳಮ್ಮ ಶಶಿಯಣ್ಣ ಅವರು, ಇವ್ರು ನಮ್ಗೆ, ನಮ್ಮ ಹುಡುಗರಿಗೆ ಆಗ್ಲಿ ಎಲ್ಲರಿಗೂ ಯಾರೇ ಫ್ಯಾನ್ಸ್ ಇದ್ರು ಸಪೋರ್ಟ್ ಮಾಡ್ತಾರೆ. ಹಂಗೆ ಮಾಡ್ಕೊಂಬಂದಿದ್ದಾರೆ. ನಾವು ಅವ್ರ ಜೊತೆ ಹಂಗೆ ಕೈ ಜೋಡಿಸಿ ಮಾಡ್ತಾ ಇದ್ದೀವಿ. ನಮಸ್ತೆ. ನಾವು ನೋಡಿ ಅರ್ಚಕರಾಗಿ ಬಂದಿಲ್ಲ, ಅವ್ರ ಅಭಿಮಾನಿಯಾಗಿ ಬಂದಿದ್ದೀವಿ. ಯಾವತ್ತಿಗೂ ಅಭಿಮಾನ ಮತ್ತು ಸುಳ್ಳು ಇದ್ದೇ ಇರುತ್ತೆ ಸರ್. ಜೈ ಡಿ ಬಾಸ್.